ಇದು ಒಟ್ಟೋಮನ್ ಸಾಮ್ರಾಜ್ಯದ ಕತೆ. ರಾಜಕುಮಾರ ಸುಲೇಮಾನ್ ತನ್ನ ಬಲಗೈ ಬಂಟ ಫರ್ಗಾದ ಇಬ್ರಾಹಿಂನೊಂದಿಗೆ ಮನಿಸಾದಲ್ಲಿ ಬೇಟೆಯಾಡುತ್ತಿರುವಾಗ ಅವನ ತಂದೆ ಸಲೀಂ ನಿಧನರಾದರು ಎಂಬ ಕೆಟ್ಟ ಸುದ್ದಿಯನ್ನು ಸ್ವೀಕರಿಸುತ್ತಾನೆ. ರಾಜಕುಮಾರ ಸುಲೇಮಾನ್ ಇಸ್ತಾನ್ಬುಲ್ಗೆ ಒಮ್ಮೆಲೆ ತನ್ನ ದಾರಿಯಲ್ಲಿ ಹೊರಟನು. ರಾಜಕುಮಾರ ಸುಲೇಮಾನ್ ರಾಜಧಾನಿಗೆ ವೇಗವಾಗಿ ಆಗಮಿಸುತ್ತಾನೆ. ಅವನು ತಕ್ಷಣವೇ ಪಟ್ಟಾಭಿಷೇಕ ಸಮಾರಂಭಕ್ಕೆ ಹಾಜರಾಗುತ್ತಾನೆ. ಅವನ ಇಡೀ ಜೀವನವು ಒಂದು ದಿನದಲ್ಲಿ ಬದಲಾಗುತ್ತದೆ ಮತ್ತು ಅವನು ಸುಲ್ತಾನ್ ಸುಲೇಮಾನ್ ಆಗಿ ತನ್ನ ಮಹಾರಾಜನ ಜೀವನವನ್ನು ಪ್ರಾರಂಭಿಸುತ್ತಾನೆ. ಮಹಾರಾಜ ಸಲೀಂ ಮತ್ತು ಮಹಾರಾಣಿ ಹಫ್ಸಾ ಅವರ ಮಗನಾದ ಸುಲೇಮಾನ್ ಅವರು ಹುಟ್ಟಿದ ಸ್ಥಳಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ತಂದಿರುತ್ತಾರೆ. ಅವರು ಕೇಳುವ ಪ್ರತಿಯೊಂದು ವಿಷಯಕ್ಕೂ ಪ್ರಶ್ನೆಗಳನ್ನು ಕೇಳುತ್ತಾ ಅರ್ಥ ಮಾಡಿಕೊಂಡವರು ಮತ್ತು ಅವರ ಅರ್ಥ ಮಾಡಿಕೊಂಡಿರುವ ವಿಷಯವನ್ನು ಎಂದಿಗೂ ಮರೆಯುವುದಿಲ್ಲ. ತಾಳ್ಮೆಯನ್ನು ಅಳವಡಿಸಿಕೊಳ್ಳಲು ಆಭರಣ ತಯಾರಿಕೆಯನ್ನು ಕಲಿತಿರುತ್ತಾರೆ. ಇವರೇ ಮಹಾರಾಜ ಸುಲೇಮಾನ್.